ನಾನು ನಿನ್ನೆ ನಿಮಗೆ ಇವರದ್ದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ತೋರಿಸಿದ್ದಲ್ಲ, ಹಾಗೆ ಇದಕ್ಕೆ ಅಂತ ಹೇಳಿ ಇಟ್ಟಿದ್ದಲ್ಲ ಮೋಷನಿಗೆ ಅಂತ. ಅವ್ರು ಮಾಡ್ತಾ ಇದ್ದಾರೆ ನೋಡಿ, ಅಲ್ಲೆಲ್ಲಿ ಒದ್ದೆ ಮರಿಗಳನ್ನು ಕೆಳಗೆ ಕರ್ಕೊಂಡು ಬಂದಿದ್ದೇನೆ. ಆದರೆ ಕೂಡ ನೋಡಿ, ಇವನಿಗೆ ಹಾಲು ಕುಡಿಸೋದು ಈ ಕಜ್ಜ ಹೋಗ್ತಾ ಇದ್ದಾಳೆ ಇವಳು ಸಹ. ನಂಗಂತೂ ಇಬ್ಬರನ್ನು ಸಹ ಹಿಡ್ಲಿಕ್ಕೆ ಆಗೋದಿಲ್ಲ, ಅವಳನ್ನೊಂದು ಪ್ರಯತ್ನ ಇದು ನೋಡಿ ಬಂದು ಈ ಕೆಲಸ. ಅಪ್ಪ ಇಬ್ಬರು ಮೊಸರನ್ನ ಸಹ ತಿಂತಾರೆ ನೋಡಿ, ಅಭ್ಯಾಸ ಮಾಡಿ ಆಯಿತು ನನ್ನ ಮೊಸರನ್ನಕ್ಕೆ. ನನ್ನ ಮಾಮಿ ಮತ್ತು ಅಶ್ವಿನಿ ಹೋಣಿ ಅಹಲ್ಯೆ ಎಲ್ಲ ಬಂದಿದ್ದಾಳೆ. ಸರ್ಪ್ರೈಸ್ ಆಗಿ ಬಂದದ್ದು ನನಗೆ, ಸರ್ಪ್ರೈಸ್ ಆಗಿ ನೋಡಿ. ನನ್ನ ಹೋಣಿ ಸಾನ್ನಿಧ್ಯ ಬಂದಿದ್ದಾಳೆ, ಚುಬ್ಬಕ್ಕ ಬಂದಿದ್ದಾಳೆ. ಈಗ ಕಾಯ್ತಿದ್ದಾನೆ. ನಿನ್ನೆ ಅವನಿಗೆ ಹಲಸಿನ ಹಣ್ಣು ಸಿಗಲಿಲ್ಲ, ಅಪ್ಪ ಕೊಡಲಿಲ್ಲ ಆಯಿತಾ, ಅದು ಒಳ್ಳೇದಿಲ್ಲ ಅಂತೇಳಿ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. 16 ತಾರೀಕಿಗೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮೇ 16ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಾನು ನಿನ್ನೆ ನಿಮಗೆ ಇವರದ್ದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ತೋರಿಸಿದ್ದಲ್ಲ, ಹಾಗೆ ಇದಕ್ಕೆ ಅಂತ ಹೇಳಿ ಇಟ್ಟಿದ್ದಲ್ಲ ಮೋಷನಿಗೆ ಅಂತ. ಅವ್ರು ಮಾಡ್ತಾ ಇದ್ದಾರೆ ನೋಡಿ, ಅಲ್ಲೆಲ್ಲಿ ಒದ್ದೆ ಕಾಣ್ತದಲ್ಲ. ನಾನು ಇಟ್ಟು ಸ್ವಲ್ಪ ಹೊತ್ತು ಆಗುವಾಗಲೇ ಶುರು ಮಾಡಿದ್ದಾರೆ ಇಬ್ಬರು ಹೋಗಲಿಕ್ಕೆ. ಹಾಗಾಗಿ ಬೇರೆ ಕಡೆ ಎಲ್ಲಿ ಕೂಡ ಗಲೀಜು ಮಾಡೋದಿಲ್ಲ, ಇಷ್ಟರಲ್ಲಿ ಮಾಡ್ತಾರೆ. ಒಂದು 4 ದಿವಸಕ್ಕೊಮ್ಮೆ ಇದನ್ನು ಚೇಂಜ್ ಮಾಡಿದ್ರಾಯಿತು ಮಣ್ಣು. ಈಗಳಿ ಚಂದ ಮಳ್ಳಾಗಿದ್ದಾರೆ ಬೆಳಿಗ್ಗೆದು. ಹಾಲೆಲ್ಲ ಕುಡ್ದಾಯ್ತು ಇಬ್ಬರಿಗೆ ಸಹ. ಈಗ ಸ್ವಲ್ಪ ಸ್ವಲ್ಪ ನಂದು ವಾಯ್ಸ್ ಗೊತ್ತಾಗ್ತದೆ. ಮೊನ್ನೆ ನೋಡಿ ನನ್ನ ವಾಯ್ಸ್ ಕೇಳಿದ್ರೆ ಆಚೆ ಆಚೆ ಹೋಗ್ತಿದ್ರಲ್ಲ, ಈಗ ನಾನು ಅಂತ ಗೊತ್ತಾಗ್ತದೆ ಇಬ್ಬರಿಗೆ ಸಹ. ಕ್ಯೂಟಿ ಪೈಸ್ ನಂದು. ಆದರೆ ಕೆಲವ್ರದ್ದು ಬೆಕ್ಕೆಲ್ಲ ದಪ್ಪ ದಪ್ಪ ಇರ್ತದೆ ಮರಿಗಳು, ನಮ್ಮದು ಅಷ್ಟಿಲ್ಲ. ಯಾಕಂದರೆ ಅಮ್ಮ ಎಲ್ಲೆಲ್ಲಿ ಇಟ್ಟಿದ್ದಾಳಲ್ಲ. ಮುಂಚೆಯಿಂದ ಸಹ ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮರಿಗಳೇ ಬರೋದು. ಗೊಣ್ಣು ಇನ್ನು ಹಲ್ಲು ತೋರಿಸ್ಲಿಕ್ಕೆ ಶುರುವಾಗ್ತದೆ, ಸಿಕ್ಕಿದೆಲ್ಲ ಕಚ್ಚುದೆ. ಮತ್ತೆ ನಾನು ಎಂತಾದ್ರೂ ಕೆಲಸಕ್ಕೆ ಹೋಗಲಿಕ್ಕೆ ರೆಡಿಯಾಗಿರ್ತೇನೆ, ಆಗ ಇವ್ರದ್ದು ನೆನಪಾಗ್ತದೆ. ಅಪ್ಪ ಬಂದೊಮ್ಮೆ ನೋಡಿ ಮಾತಾಡಿಸಿ ಎಲ್ಲ ಹೋಗೋದು, ಆಗ ಖುಷಿ ಅನ್ನಿಸ್ತದೆ ನನಗೆ. ನೋಡಿ ಇವನ್ ನೋಡಿ ಪೋಖ್ರಿ, ಅಕ್ಕ ಮಲಗಿದ್ದಾಳೆ, ಇವಂದು ಪೋಖ್ರಿ. ಅಮ್ಮ ನೋವಾಗ್ತದೆ ಕಂಠೇಶ್ ಪಟ್ಟಿ, ನನಗೆ ನೋವಾಗ್ತದೆ ಬಿಡು. ಇದು ಕೆಲಸ ಎಲ್ಲ ಆಯಿತು. ದನಗಳನ್ನು ಹೊರಗಡೆ ಕರ್ಕೊಂಡೋಗಿ ಕಟ್ಟಿ ಕೂಡ ಬಂದಾಯಿತು. ಬಟ್ಟೆ ವಾಶ್ ಇತ್ತು, ಅದು ಮಾಡಿ ಈಗ ನಾನು ಸೊಪ್ಪಿಗೆ ಹೋಗ್ತಿದ್ದೇನಪ್ಪ, ಒಂದು ಕಡೆ ಸೊಪ್ಪು ಮಾಡ್ತೇನೆ ಅಂತ ಹೇಳಿದರು. ಬಟ್ಟೆ ವಾಶ್ ಮಾಡಿ ಹಾಕಿ ಬಾ ಅಂತ. ಈಗ ಹೋಗಿ ಸೊಪ್ಪು ತಗೊಂಡು ಬರುವ. ನಿನ್ನೆಗಾದರೂ ಇತ್ತು, ಅಂದರೆ ಮೊನ್ನೆ ಮಾಡಿದ್ದಿತ್ತು. ಇವತ್ತು ಸ್ವಲ್ಪ ಮಾಡಿದರೆ ನಾಳೆ ನನಗೆ ಇದು ರೇಷನ್ ತರಲಿಕ್ಕೆ ಹೋಗುವ ಅಂತಿದ್ದೇನೆ ಪ್ಲ್ಯಾನಲ್ಲಿ. ನಾಳೆ ಸ್ಯಾಟರ್ಡೇ ಅಲ್ಲ, ನಾಳೆ ಇರ್ತದೆ. ಹಾಗೆ ಇವತ್ತು ಹೋಗಬೇಕು ಅಂತಿರ್ತದೆ. ಸೊಪ್ಪು ಮಾಡಿ ಆಗೋಷ್ಟರಲ್ಲಿ ಲೇಟ್ ಆಗ್ತದೆ. ಆದರೆ ಇವತ್ತು ಹೋಗಬೇಕು, ಇಲ್ಲಾಂದರೆ ನಾಳೆ ಹೋಗಬೇಕು. ನೋಡುವ ಹೇಗಾಗ್ತದೆ, ದಪ್ಪ ಅಂತ ಹೇಳ್ತಾರೆ ನೋಡುವ. ಹಾಗೆ ಹೋಗುವ. ಇಳ್ಕೊಳ್ಳಿ, ಇವನಿಗೆ ಹಾಲು ಕುಡಿಸೋದು ಇವಳು. ಮರಿಗಳಿಬ್ಬರು ಇಲ್ಲಿ ಕೆಳಗಿದ್ದಾರೆ, ಆದರೂ ಸಹ ಇವಳಿಗೊಂದು ಯೋಚನೆ ಇಲ್ಲ. ಮರಿಗಳನ್ನು ಕೆಳಗೆ ಕರ್ಕೊಂಡು ಬಂದಿದ್ದೇನೆ. ಆದರೆ ಕೂಡ ನೋಡಿ, ಇವನಿಗೆ ಹಾಲು ಕುಡಿಸೋದು ಈ ಕಜ್ಜನಿಗೆ. ಈ ಕಜ್ಜ 2 ತಮ್ಮ ತಂಗಿ ಇದ್ದಾರೆ ಮಾರೇ, ನೀನೊಂದು ಎಂತ ಅಂತಿಲ್ಲ. ಬಾ ನೀನು ಇಲ್ಲಿ ಬಾ. ಇಲ್ಲಿ ಮಕ್ಕಳ ಹತ್ರ ಕೂತ್ಕೊಳ್ಬಿಟ್ಟು ಪಾಪ ಅವರಿಬ್ಬರು ಇರುವಾಗ ದನಗಳನ್ನು ಬದಲಿಸಲಿಕ್ಕೆ ಬಂದಿದ್ದೆ. ಸೊಪ್ಪಾಯಿತು, ಮನೆಗೆ ಹೋಗಿ ಸೊಪ್ಪು ಹಾಕಿ ದನಗಳನ್ನು ಬದಲಿಸಲಿಕ್ಕೆ ಬಂದದ್ದು. ಅಮ್ಮ ಇಲ್ಲಿದ್ದಾಳೆ. ಸ್ವಲ್ಪ ಹೊತ್ತಲ್ಲಿ ಬಂದು ಸ್ವಲ್ಪ ಮುಂದೆ ಕರ್ಕೊಂಡು ಹೋಗಬೇಕು, ಅಂದರೆ ಮನೆ ಹತ್ರಕ್ಕೆ. ಈಗ 11 ಆಗ್ತಾ ಬಂತಷ್ಟೇ ಗಂಟೆ. ನಾನೀಗ ದನಗಳನ್ನು ನೀರು ಕುಡಿಸ್ಲಿಕ್ಕೆ ಕರ್ಕೊಂಡು ಹೋಗುವ ಅಂತ ಹೋಗ್ತಿದ್ದೇನೆ. ದೀವ ನೋಡಿ ಎಂತ ಮಾಡೋದ, ರಿಂಗಿದು ರಿಂಗಿ ಚಾ. ಇವರಿಬ್ಬರನ್ನ ಬದಲಿಸುವ ಅಂತ ಅಂದ್ಕೊಂಡೆ, ಅಂದರೆ ಸ್ವಲ್ಪ ಮೇಯ್ಲಿ ಅಂತ. ಅಮ್ಮ ಓಡಿದ್ಲು ಸೀದಾ. ಅಮ್ಮ ಓಡಿದ ಮೇಲೆ ಮಗಳು ಕೇಳ್ತಾಳ, ಸೀದಾ ಹೋಗ್ತಾ ಇದ್ದಾಳೆ ಇವಳು ಸಹ. ನಂಗಂತೂ ಇಬ್ಬರನ್ನು ಸಹ ಹಿಡ್ಲಿಕ್ಕೆ ಆಗೋದಿಲ್ಲ, ಅವಳನ್ನೊಂದು ಪ್ರಯತ್ನ ಮಾಡಿದೆ ಆಯಿತಾ, ನನಗೆ ಸಾಕಾಯಿತು. ಸೀದಾ ಹೋಗ್ತಾನೇ ಇದ್ದಾಳೆ. ಎಲ್ಲಿ ಹೋಗ್ತಾರೆ ಅಲ್ಲಿ ಕಟ್ಟಿ ಹಾಕೋದು, ಮನೆಗೆ ಹೋಗ್ತಾರಾ ಅಂತಂದು ಗೊತ್ತಿಲ್ಲ. ಸೀದಾ ಮನೆಗೆ ಬಂದರು.
ನೀರು ಕುಡಿದು ಬಿಟ್ಟು ಉಳಿದು ನೋಡಿ ಆಟ. ನೀರು ಇವತ್ತು ನಿನ್ನೆ ತುಂಬಿಸಿದಪ್ಪ. ಇದು ನೋಡಿ ಬಂದು ಈ ಕೆಲಸ ಅಪ್ಪ ನೋಡಿದ್ರೆ ನಾನು ನೋಡಿಸ್ತಾರೆ. ಈಗ ಇಬ್ಬರು ಮೊಸರನ್ನ ಸಹ ತಿಂತಾರೆ ನೋಡಿ. ಅಭ್ಯಾಸ ಮಾಡಿ ಆಯಿತು ನನ್ನ ಮೊಸರನ್ನಕ್ಕೆ. ಒಬ್ಬಳು ಕಾಲಾಗಿ ಊಟ ಮಾಡ್ತಾ ಇದ್ದಲ್ಲಿ. ಅವರಿಗೆ ಸ್ವಲ್ಪ ಇಲ್ಲಿ ಇದರಲ್ಲಿ ಅನ್ನ ಮೊಸರನ್ನ ಮತ್ತು ಇದರಲ್ಲಿ ಹಾಲಿಡೋದು. ಈಗ ಬೆಳಗ್ಗಿಂದಕ್ಕೆ 2 ಸಲ ಆಯಿತು ಕುಡಿದು. ಇನ್ನು ನಾನು ಸಂಜೆ 4:15 ಆ ಟೈಮಿಗೆ ನೀರು ಮಾಡಿ ಹಾಕೋದು ಹಾಲಿನ ಪೌಡ್ರನ್ನು ಬಿಸಿನೀರಿಗೆ ಹಾಕಿ ಹಾಲು ಮಾಡಿ ಇಡೋದು. ಅವರು ಕುಡಿತಾರೆ. ಈಗ ನನಗೆ ಅವರನ್ನು ಇಟ್ಟು ಕುಡಿಸ್ಬೇಕು ಅಂತ ಹೇಳಿ ರಿಸ್ಕ್ ಇಲ್ಲ, ಅವರಷ್ಟಕ್ಕೆ ಕುಡಿತಾ ಹೋಗ್ತಾರೆ ನೋಡಿ. ಊಟ ಮಾಡಲಿಕ್ಕೆ ಕೂಡ ಕಲಿತರು. ಮಧ್ಯಾಹ್ನ ಆಗ ದನಗಳನ್ನ ಕರ್ಕೊಂಡು ಬಂದಿದ್ದಲ್ಲ, ಮತ್ತು ಊಟ ಮಾಡಿ ರೆಸ್ಟ್ ಮಾಡಿ ಈಗ ಚಹಾ ಕುಡಿದು ತೋಟಕ್ಕೆ ಹೋಗ್ತಿದ್ದೇನೆ ಆಯಿತಾ. ಫುಲ್ಲಿಗೆ ಸೆಕೆ ಅಂತ ಹೇಳಿದರೆ ಸೆಕೆ. ಅಚ್ಚಕ್ಕನ ಮನೆಯಲ್ಲೆಲ್ಲ 4 ಸಲ ಆಯ್ತಂತೆ ಮಳೆ ಕಂಟಿನ್ಯೂಸ್ ಬರ್ತಿರೋದು. ಇದು 4ನೇ ಮಳೆ ಅಂತೇಳಿ ಅಕ್ಕ ಡೈಲಿ ಮೆಸೇಜ್ ಹಾಕ್ತಿದ್ದಾಳೆ. ನಮ್ಮಲ್ಲಿ ನೀರು ಬತ್ತಿ ಹೋಗಿದೆ ಪೂರ. ನೀವು ವಾಟರ್ ಥೆರಪಿಗೆ ನೀರಿಲ್ಲ ತೋಟದಲ್ಲಿ. ನಾನು ಎನಿಸಿರಲಿಲ್ಲ ಮಾರೆ ಹೀಗೆ ಆಗ್ತದೆ ಅಂತ. ಇಲ್ಲಿ ತನಕ ನಮ್ಮ ತೋಟದಲ್ಲಿ ನೀರು ಅಂತ ಹೇಳಿ ಬತ್ತಿ ಹೋದಂತಲೇ ಇಲ್ಲ. ಫಸ್ಟ್ ಟೈಮ್ ಈಗ ನೀರು ಬರದೇ ಸ್ಟಾಪ್ ಆದದ್ದು. ಬಹುಶಃ ಎಲ್ಲೋ ಲೀಕೇಜ್ ಉಂಟು ಕಾಣ್ತದೆ, ಹೇಗೆ ಅಂತ ಗೊತ್ತಿಲ್ಲ ನನಗೆ ಸಹ. ಅಪ್ಪನ ಹತ್ರ ಹೇಳಬೇಕಷ್ಟೇ. ಮತ್ತು ನಮಗೆ ಉಂಟಲ್ಲ, ಭೂಮಿ ಎಲ್ಲ ತಂಪುಂಟಾಯ್ತಾ. ಭೂಮಿ ತಂಪುಂಟು, ನೀರಿಗೆ ಅಂತ ಪ್ರಾಬ್ಲಮ್ ಇಲ್ಲ. ಬಾವಿಯಲ್ಲಿ ನೀರುಂಟು ಕುಡಿಲಿಕ್ಕೆ, ಸ್ನಾನಕ್ಕೆ, ಅದಕ್ಕೆ ನೀರುಂಟು. ಆದರೆ ವಾತಾವರಣ ತಂಪಿಲ್ಲ ಅಂತ. ಸೆಕೆಗಿಂತ ಉರಿ 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 ಉರಿ. ಈಗ ತೋಟಕ್ಕೆ ಬಂದದ್ರಿಂದ ಒಂದು ಸ್ವಲ್ಪ ತಂಪುಂಟು. ಮನೆಯಲ್ಲಿ ಕೂರಲಿಕ್ಕೆ ಆಗೋದಿಲ್ಲ ಅಂತ. ಅಂದರೆ ನಾವು ಇವಾಗ ಅದು ಮರದ್ದು ವರ್ಕ್ ಮಾಡಿಸಿದ್ದೇವಲ್ಲ, ಹಾಗಾಗಿ ಒಂದು ಸ್ವಲ್ಪ ಸೆಕೆ ಜಾಸ್ತಿ. ಆದರೆ ಹೊರಗಡೆ ಸೀಟ್ ಹಾಕಿದುಂಟು ನೋಡಿ, ಅಲ್ಲಿ ಆಗೋದೇ ಇಲ್ಲ ಕೂರಲಿಕ್ಕೆ. ಮಳೆ ಇವತ್ತಾದರೂ ಬರಲಿ ಅಂತ ಕಾಯೋದು. ಯಾಕೆ ಗೊತ್ತುಂಟಾ, ಡೈಲಿ 3:30-4 ಗಂಟೆ ಆಗುವಾಗ ಮೋಡ ಆಗ್ತದೆ, ಕತ್ತಲಾಗ್ತದೆ, ಮಳೆ ಒಂದು ಬರೋದಿಲ್ಲ. ನಮಗೆ ಒಂದು 5 ದಿವಸ ಆಯ್ತಂತ ಮಳೆ ಇಲ್ಲದೆ. ಹಾಗೆ ನಿಮಗೆಲ್ಲ ಹೇಗೆ ಉಂಟು ಸೆಕೆ? AC ಎಲ್ಲ ಇರ್ಬೋದಲ್ಲ ನಿಮಗೆ, ನಮ್ಮ ಹಾಗೆ ಅಲ್ಲ ನೀವೆಲ್ಲ. ನಾವು ಹುಲ್ಲು ಮಾಡಿ ಹೋಗುವ, ನಮಗೆ ತೋಟವೇ AC. ಹಾಯ್, ಸರ್ಪ್ರೈಸ್ ಆಗಿ ನೋಡಿ ನನ್ನ ಹೋಣಿ ಸಾನ್ನಿಧ್ಯ ಬಂದಿದ್ದಾಳೆ. ಚುಬ್ಬಕ್ಕ ಬಂದಿದ್ದಾಳೆ. ಹಾಯ್ ಚುಬ್ಬಕ್ಕ. ಹಾಯ್ ಹಾಯ್ ಕಿಚೆ. ಹಾಯ್ ಜ್ಯೂಸ್. ಶಿವ ಇದ್ದಾನೆ, ಅಣ್ಣ ಬಂದಿದ್ದಾರೆ ನೋಡಿ. ಮತ್ತು ನಮ್ಮ ಇವರೊಬ್ಬರು ಮಾಮಿ ಆಯಿತಾ ನಮಗೆ. ಹೋಣಿ ನೋಡಿ ಇಲ್ಲಿ ನಮ್ಮ ಸಂಗೀತ ಟೀಚರ್. ಕಾಣ್ತಾ ಇಲ್ಲ ನೀವು ನನ್ನ ವ್ಲಾಗಲ್ಲಿ. ಈಗ ಕಣ್ರಿ. ಇದು ಹುಲ್ಲಾಗಿ ನಾನು ಹುಲ್ಲು ತೆಗೊಂಡು ಮನೆಗೆ ಬಂದು ಹಾಕಿದೆ. ಹೋಣಿ ಅವರು ಬಂದಿದ್ರಲ್ಲ, ಸಂಗೀತ ಹೋಣಿ ಅವ್ರ ಹಸ್ಬೆಂಡ್ ಅವರು ಹೋದರು. ಅವರು ಬಿಡಲಿಕ್ಕೆ ಬಂದದ್ದು ನನ್ನ ಮಾಮಿ ಮತ್ತು ಅಶ್ವಿನಿ ಹೋಣಿ, ಅಹಲ್ಯೆ ಎಲ್ಲ ಬಂದಿದ್ದಾಳೆ. ಸರ್ಪ್ರೈಸಾಗಿ ಬಂದದ್ದು, ನನಗೆ ಗೊತ್ತೇ ಇರಲಿಲ್ಲ. ಇವರು ಮಧ್ಯಾಹ್ನ ಹೇಳಿದರು, ಮತ್ತು ಐಡಿಯಾ ಇರಲಿಲ್ಲ ಇವರು ಬರ್ತಾರೆ ಅಂತ. ಅಪ್ಪ ಹಲಸಿನ ಹಣ್ಣು ಕುಚ್ತಾ ಇದ್ದಾರೆ. ಸ್ವಲ್ಪ ಹಲಸಿನ ಹಣ್ಣು ತಗೊಳ್ಳುವ, ಸಂಜೆ ದೋಸೆ ಸಹ ಮಾಡಬೇಕು. ಹಾಗೆ ಟಿಂಕಿ ಆಜಿದೇವಿಯ ಟಿಂಕಿ ಕಾಯ್ತಿದ್ದಾನೆ. ನಿನ್ನೆ ಅವನಿಗೆ ಹಲಸಿನ ಹಣ್ಣು ಸಿಗಲಿಲ್ಲ, ಅಪ್ಪ ಕೊಡಲಿಲ್ಲ ಆಯಿತಾ, ಅದು ಒಳ್ಳೇದಿಲ್ಲ ಅಂಥೇಳಿ. ಅದಕ್ಕೆ ಇವತ್ತು ಸಹ ಅಲ್ಲಿ ಬಂದು ನಿಂತಿದ್ದಾನೆ ರಿಸರ್ವ್ ಮಾಡಿ.